ಅಕ್ಕ ಮನೇಲಿ ಆ ವಿಷಯದ ಬಗ್ಗೆ ಏನಾದ್ರು ತಿಳ್ಕೊಂಡ್ಯಾ? ಯಾವ ವಿಷಯನೇ? ಅದೇ ಅಕ್ಕ, ಆ ರೋಹಿಣಿಯವರು 2ನೇ ಸಲ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರಲ್ಲ ಅದ್ರ ಬಗ್ಗೆ. ನಿನಗೆ ಮೊದಲು ಒಂದು ತೆಗ್ದು ಬಾರ್ಸ್ಬಿಡ್ಬೇಕು. ನಾನೇನ್ ಮಾಡ್ದೆ? ನಿನಗೆ ನಾನು ಅವತ್ತೇ ಈ ವಿಷಯದ ಬಗ್ಗೆ ಕೇಳಬೇಡ ಅಂದೆ. ಅದು ನೀನು ಹೋಗಿ ಅವ್ರನ್ನ ಕೇಳಿ ನನಗೆ ಬಂದು ಹೇಳ್ದೆ. ನನ್ನ ತಲೆಗೆ ಹುಳ ಬಿಟ್ಕೊಂಡಂಗಾಯಿತು. ಮನೇಲಿ ಇದರಿಂದ ಎಷ್ಟು ದೊಡ್ಡ ಗಲಾಟೆ ಆಯಿತು ಗೊತ್ತಾ? ಅಕ್ಕ, ನಾನು ಆ ವಿಷಯ ಯಾರಿಗೂ ಹೇಳೇ ಇಲ್ಲ. ಅಯ್ಯೋ, ನೀನು ಯಾರ ಹತ್ರನೂ ಹೇಳಿಲ್ಲ ಅಮ್ಮ. ನೀನು ನನಗೆ ಬಂದು ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ 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 ತಲೆ ಕೆಟ್ಟೋಯ್ತು. ಅದಕ್ಕೆ ಸುಮ್ಮನಿರೋಕ್ಕಾಗ್ದಲ್ಲ ಶ್ರುತಿ ಹತ್ರ ಹೇಳ್ಕೊಂಡೆ. ಅಯ್ಯೋ ದೇವ್ರೆ, ಆ ಶ್ರುತಿ ಅವರು ಡಬ್ಬಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಒಳ್ಳೆ ರೇಡಿಯೋನೇ ಅವರು. ಬಿಟ್ಟಾಕು. ಆಮೇಲೆ ಏನಾಯ್ತು? ಈ ವಿಷಯ ನಮ್ಮ ಅತ್ತೆ ಕಿವಿಗೆ ಬಿದ್ದು ರೋಹಿಣಿ ಮೇಲೆ ಚೆನ್ನಾಗಿ ಕೂಗಾಡಿದ್ರು, ಕ್ಲಾಸ್ ತಗೊಂಡ್ರು. ಆಸೆ 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 ಆಸೆ